ಗುರು ಒಂದು ಬದಲಾವಣೆ ಆಗ್ತಾ ಇದೆ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ನೋಡಬೇಕು. ಯಾಕೆಂದರೆ ನಾವು ಸಮಾಜದಲ್ಲಿರುವುದರಿಂದ ಸಮಾಜದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಗುರುವಿನ ಪ್ರಭಾವ ಇದ್ದೇ ಇರುತ್ತೆ. ಅದರಿಂದ ನೀವು ಕೇಳಿದಾಗೆ ರಾಜಕೀಯವಾಗಿ ಏನು ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿಗಳ ಗುರುಬಲ ಅನ್ನತಕ್ಕಂಥದ್ದು, ಇನ್ನು ಬಾವಿ ಮುಖ್ಯಮಂತ್ರಿಗಳು ಅವರದ್ದು ಯಾವ ರೀತಿಯಾಗಿದೆ ಇದೆಲ್ಲ ನೀವು ಕೇಳಿದೆ. ಹಾಗೆ ವೈಯಕ್ತಿಕವಾಗಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಯೋಗಗಳು ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದು ಗುರುವಿನ ಒಂದು ಪ್ರಭಾವದ ಮೇಲೆ ನಾವು ನೋಡಬೇಕಾಗುತ್ತೆ. ಅದರಿಂದಲೇ ಗುರು ಅಂದರೆ ಅವರಿಂದ ಏನು ನೋಡಬೇಕು, ಗುರುಣಾಂ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರ ಅರ್ಥ ಸಂಪತಃ ಅಂತೇಳಿ ಹೇಳ್ತಾರೆ. ಗುರುವಿನಿಂದ ನಾವು ದೇಹವನ್ನು ನಾವು ನೋಡಬೇಕು. ಒಂದು ನಮ್ಮ ಜೀವನಕ್ಕೆ ಒಂದು ರಾಜಯೋಗಗಳು ಅಥವಾ ಅಧಿಕಾರ ಪ್ರಾಪ್ತಿ ಇರ್ಬೋದು, ಜೀವನದಲ್ಲಿ ಅಭಿವೃದ್ಧಿ ಔನ್ನತ್ಯ ಇರ್ಬೋದು, ಇದನ್ನೆಲ್ಲ ನಾವು ಗುರುವಿನಿಂದ ನೋಡಬೇಕು. ಪುತ್ರ ಸ್ಥಾನಕ್ಕೆ ಕಾರಕ ಗ್ರಹ ಅವನು, ಮಕ್ಕಳಾಗತಕ್ಕಂಥದ್ದು, ಅದು ದೇಹ ಪುಷ್ಟಿ, ದೇಹ ಯಾವ ರೀತಿಯಾಗಿ ದೃಢಕಾಯರಾಗಿರ್ತಾರೋ, ಅನಾರೋಗ್ಯ ಯಾವ ಇವೆಲ್ಲ ನಾವು ಗುರುವಿನಿಂದ ನೋಡಬೇಕು. ಧನಕಾರಕನಾಗಿ ಆರ್ಥಿಕವಾದಂತಹ ಸ್ಥಿತಿಗತಿಗಳ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಕರ್ಮಕಾರಕನಾಗಿ ಮಾಡ್ತಕ್ಕಂತಹ ನಮ್ಮ ಕೆಲಸದ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಹೀಗೆ ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 9 ಗ್ರಹಗಳ ಪ್ರಭಾವ ಕೂಡ ಇದೆ. ಅದರಲ್ಲಿ ಗುರುವಿನ ಪ್ರಭಾವ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಹೆಚ್ಚಿನ ಪ್ರಭಾವ ಇರೋದರಿಂದ ಗುರುಬಲ ಅಂತೇಳಿ ಹೇಳ್ತಾರೆ. ಗುರುವಿನ ಒಂದು ಬದಲಾವಣೆಯಿಂದ ಎಷ್ಟೋ ಬದಲಾವಣೆ ಆಗತಕ್ಕಂಥದ್ದು ಕೂಡ ಈ ಕರ್ಕಾಟಕ ರಾಶಿಗೆ ಮಿಥುನ ರಾಶಿಯಿಂದ ಪ್ರವೇಶವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ಯಾವ ಯಾವ ಕ್ಷೇತ್ರದ ಮೇಲೆ ಏನು, ವೈಯಕ್ತಿಕವಾಗಿ ಏನು ಅನ್ನತಕ್ಕಂಥದ್ದು ನಾವು ನೋಡಬೇಕು. ಹೌದು, ಎಲ್ಲಾ ಗ್ರಹನೂ ಬದಲಾವಣೆ ಆಗುತ್ತೆ. ನೀವು ಹೇಳ್ದಂಗೆ ಗುರು ಗ್ರಹ ಬದಲಾವಣೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಈ ಗುರುಬಲ ಅಂದ್ರೆ ಸಾಕಷ್ಟು ಜನ ಅನ್ಕೊಳ್ತಾರೆ ಗುರುಬಲ ಬಂದ್ರೆ ನಮಗೆಲ್ಲಾನು ಒಳ್ಳೇದಾಗತ್ತೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಕ್ಲಾರಿಟಿ, ಗುರುಬಲ ಅಂದ್ರೆ ಒಳ್ಳೇದ್ ಮಾತ್ರನಾ ಅಥವಾ ಅಲ್ಲಿ ಏನಾದ್ರು ತೊಂದರೆನೂ ಆಗುತ್ತಾ ಅಂತ? ಗುರು ಬಲ ಹೆಸರಲ್ಲೇ ಇದೆ. ಬಲ ಅಂತಂದ್ರೆ ಪುಷ್ಟಿ ಅಂತ, ಸ್ಟ್ರೆಂತ್. ಗುರು ಚೆನ್ನಾಗಿ ನಮ್ಮ ಜಾತಕದಲ್ಲಿ ರಾಶಿಯಿಂದ ನಿರ್ದಿಷ್ಟವಾದಂತಹ ರಾಶಿಗಳಲ್ಲಿ ಇದ್ದಾಗ ಅವರ ಜೀವನಕ್ಕೆ ಬಲ ಬರುತ್ತೆ ಅಂಥೇಳಿ ಅರ್ಥ. ಅವರು ಮಾಡತಕ್ಕಂತಹ ವೃತ್ತಿ, ಅವರ ಕರಿಯರ್ ಏನಿದೆ ಅದು, ಅಥವಾ ಅವನ ಜೀವನದ ಸಾಧನೆಗಳಿರ್ಬೋದು, ಆ ಸಾಧನೆಗೆ ಸರಿಯಾಗಿರ್ತಕ್ಕಂತಹ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಪರಿಶ್ರಮ ಪಟ್ಟರೆ ಅದಕ್ಕೆ ಯಶಸ್ಸು ಅನ್ನತಕ್ಕಂಥದ್ದು ಸಿಗುತ್ತೆ. ವೃತ್ತಿ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ಅವರು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಗುರು ಬಂದಾಗ ಅದು ನಮ್ಮ ಜೀವನಕ್ಕೆ ಬಲವನ್ನು ಕೊಡುತ್ತೆ. ಅದರಿಂದ ಗುರುಬಲ ಅನ್ನತಕ್ಕಂಥದ್ದು ಅದೇ ರೀತಿಯಾಗಿ ಅದು ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು. ಅದರಿಂದ ಯಾವುದೇ ಕ್ಷೇತ್ರ ಆಗಲಿ ಗುರುವಿನ ಒಂದು ಬಲಾಬಲಗಳನ್ನು ನಾವು ಮೊದಲು ನೋಡಬೇಕು. ಜಾತಕ ನೋಡಬೇಕಾದ್ರೆ ಪ್ರಮುಖವಾಗಿ ನಾವು ಗುರುವನ್ನೇ ಗಮನಿಸಬೇಕು. ಯಾಕೆಂದರೆ ಜಾತಕದಲ್ಲಿ ಎಷ್ಟೋ ದೋಷಗಳೆಲ್ಲ ಇದ್ದೇ ಇರುತ್ತೆ. ಮನುಷ್ಯ ಸಹಜವಾಗಿ ಒಂದು ಜಾತಕ ಕುಂಡಲಿಯಿಂದ ನಾವು ತೆಗೆದುಕೊಂಡಾಗ ಅದರಲ್ಲಿ ನಿರ್ದಿಷ್ಟವಾದಂತಹ ಗ್ರಹಗತಿಗಳು ಎಲ್ಲರಿಗೂ ಚೆನ್ನಾಗಿರಲ್ಲ ಅಂತ. ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಜಾತಕದಲ್ಲೇ ದೋಷ ಇತ್ತು, ಅದರಿಂದ 14 ವರ್ಷ ವನವಾಸ ಮಾಡಬೇಕಾಯಿತು ಅನ್ನತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಶ್ರೀಕೃಷ್ಣನ ಜಾತಕ ಹೀಗೆ ಮಹಾಪುರುಷರ ಜಾತಕದಲ್ಲಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೇನೂ ಆಗುತ್ತೆ. ಇನ್ನು ಸಾಮಾನ್ಯ ಮನುಷ್ಯರ ಜೀವನದ ಮೇಲೆ ಆಯಾ ಗ್ರಹಗಳ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಇರುವುದರಿಂದ, ಅದರಲ್ಲೂ ಗುರುಗ್ರಹ ಪ್ರಧಾನವಾದಂತಹ ಗ್ರಹ ಆಗಿರುವುದರಿಂದ ಮಿಥುನ ರಾಶಿಯಲ್ಲಿ ಇದ್ದ 1 ವರ್ಷ, ಈ 1 ವರ್ಷ ಅಂದರೆ ಈ 2ನೇ ತಾರೀಕು, ನಾಳೆ 2:15 ಸರಿಯಾಗಿ ಅವನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮಿಥುನ ರಾಶಿಯಿಂದ ಮಿಥುನ ರಾಶಿ ಬುಧನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ರಾಶಿ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಸೂರ್ಯ ಬೆಳಿಗ್ಗೆ ಇದ್ದ ಹಾಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಾಗೆ ಸಾಯಂಕಾಲದಲ್ಲಿ ಇರಲ್ಲ. ಸೂರ್ಯ ಕಿರಣಗಳ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಕಾಲಕ್ಕೆ ಸಮಯ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಗುರು ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನು ಮಾಡಬೇಕಾದರೆ ತುಂಬ ಬದಲಾವಣೆಗಳು ಉಂಟಾಗುತ್ತೆ. ಅದಕ್ಕೆ ಗುರುಬಲ ಅಂತೇಳಿ ಹೇಳ್ತಕ್ಕಂಥದ್ದು. ಈ ಕರ್ಕಾಟಕ ರಾಶಿ, ಈಗ ಗುರು ಪ್ರವೇಶವನ್ನು ಮಾಡತಕ್ಕಂತಹ ರಾಶಿ ಕರ್ಕಾಟಕ ರಾಶಿಯಾಗಿರುವುದರಿಂದ ಕರ್ಕಾಟಕ ರಾಶಿ ಏನು ಅಂತ ಮೊದಲು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ರಾಶಿಗೆ ಒಬ್ಬ ಗ್ರಹ ಅಧಿಪತ್ಯವನ್ನು ಹೊಂದಿರ್ತಾನೆ. ಕರ್ಕಾಟಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರಗ್ರಹ. ಚಂದ್ರ ಏನು? ಮನಃಕಾರಕ. ಚಂದ್ರಮ ಮನಸೋಜಾತಃ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರತಕ್ಕಂತಹ ಗ್ರಹ ಚಂದ್ರ. ಅಂತಹ ಚಂದ್ರಗ್ರಹದ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ಜೊತೆಯಲ್ಲಿ ಅದು ಗುರುವಿಗೆ ಶತ್ರುಸ್ಥಾನವೋ ಮಿತ್ರಸ್ಥಾನವೋ ಉಚ್ಚಸ್ಥಾನವೋ ಅದೆಲ್ಲ ನಾವು ನೋಡಬೇಕು. ಯಾಕೆಂದರೆ ಗುರು ಬಂದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದ ಅಂದ ತಕ್ಷಣ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ಗುರು ಒಬ್ಬನೇ ಇರತಕ್ಕಂಥದ್ದಲ್ಲ, ಇನ್ನೂ 8 ಗ್ರಹಗಳಿದೆ. ಆ 8ಗಳ ಪ್ರಭಾವವು ಜೊತೆಯಲ್ಲಿ ಗುರುವಿನ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ನಾವು ವಿಶ್ಲೇಷಣೆ ಮಾಡಬೇಕು. ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ಇದರಲ್ಲಿ ವಿಶೇಷತೆ ಇದೆ. ಅಂದರೆ ಕರ್ಕಾಟಕರ ಗುರು ಇಲ್ಲಿವರೆಗೆ
ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದ,